ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಪುನಃ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ನಿಜವಾಗ್ಲೂ ಸ್ಪೆಷಲೇ. ಈ ಮಲ್ನಾಡ್ ಕಡೆ ಉಡುಪಿ ಭಟ್ರು ಹೋಟೆಲ್ ಇರುತ್ತಲ್ವ, ಅಲ್ಲಿ ಒಂದು ವಿಶೇಷವಾದ ದಿಬ್ಬ ರೊಟ್ಟಿ ಅಥವಾ ದಿಬ್ಬ ಉತ್ತಪ್ಪ ಅಂತ ಹೇಳ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಹೊಸ ರುಚಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಸೊ ಲೆಟ್ಸ್ ನೋಟ್ ಡೌನ್ ದ ಇಂಗ್ರೀಡಿಯೆಂಟ್ಸ್ ಫಸ್ಟ್. ಇಲ್ಲಿ ನಾನು 1 ಕಪ್ ಅಷ್ಟು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಆಲ್ಟರ್ನೇಟಿವ್ ಆಗಿ 1 ಕಪ್ ಅಷ್ಟು ಬ್ರೌನ್ ರೈಸ್ ಅಥವಾ 1 ಕಪ್ ಅಷ್ಟು ಬಾಸ್ಮತಿ ಅಕ್ಕಿ ಸಹ ಬಳಸಬಹುದು. ಇಲ್ಲಿ 1 ಕಪ್ ಅಷ್ಟು ಉದ್ದಿನಬೇಳೆ, ಸೊ 1:1 ರೇಷಿಯೋ ತೊಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ಪು ಉದ್ದಿನಬೇಳೆ. ಸೊ ಇದು ಸ್ಪ್ಲಿಟ್ ಉರಗ್ ದಾಲ್ ತೊಗೊಂಡಿದ್ದೀನಿ, ಹೋಲ್ ಉರಗ್ ದಾಲ್ ಅಲ್ಲ. 1-2 ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ, 1 ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನಕಾಯಿ. ಸ್ನೇಹಿತರೆ, ಈಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ. ದೋಸೆಗಂದರೆ ನಾವು ಸಪ್ರೇಟಾಗಿ ನೆನೆಸ್ಕೊಳ್ತೀವಿ ಅಕ್ಕಿ ಮತ್ತು ಉದ್ದಿನಬೇಳೆ, ಬಟ್ ಇದನ್ನು ನಾನು ಒಟ್ಟಿಗೆ ನೆನೆಸಿದ್ದೀನಿ. ಸೊ ಸುಮಾರು 3 ಅವರ್ ನೆನೆದ್ರೆ ಸಾಕು. ಸೊ ಈಗ ಲೆಟ್ ಇಟ್ ರೆಸ್ಟ್ ಫಾರ್ 3 hours. ಸ್ನೇಹಿತರೆ, ಅಕ್ಕಿ ಮತ್ತು ಉದ್ದಿನಬೇಳೆ 3 ಅವರಿಂದ ನೆನೀತಾ ಇದೆ. ಸೊ ಬನ್ನಿ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಸೊ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಮತ್ತು ಹಸಿರು ಮೆಣಸಿನಕಾಯಿ, ಹಾಗೆ ಶುಂಠಿ ಮತ್ತು ಕೊತ್ತಂಬರಿ. ಸ್ನೇಹಿತರೆ, ಇದಿಷ್ಟನ್ನು ನಾವು ಇಡ್ಲಿ ಹದಕ್ಕೆ ತರ್ತರಿಯಾಗಿ ರುಬ್ಕೊಬೇಕು. ಸೊ ರವೆ ಟೆಕ್ಸ್ಚರ್ಗೆ ನಾವು ಚೆನ್ನಾಗಿ ರುಬ್ಕೊಬೇಕು. ಜಾಸ್ತಿ ನೀರು ಹಾಕೊಂಡು ತೆಳ್ಳಗೆ ರುಬ್ಕೊಂಡ್ಬಿಡ್ಬೇಡಿ. ಸೊ ಸ್ವಲ್ಪ ನೀರು ಹಾಕೊಂಡು ಇಡ್ಲಿ ಹದಕ್ಕೆ ರುಬ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಸ್ವಲ್ಪನೇ ನೀರು ಹಾಕೊಂಡು ಇಡ್ಲಿ ಹದಕ್ಕೆ ರುಬ್ಕೊಂಡಿದ್ದೀನಿ. ಟೆಕ್ಸ್ಚರ್ ಸಹ ನೋಡಿ ತರ್ತರಿಯಾಗಿದೆ, ಆಲ್ಮೋಸ್ಟ್ ರವೆ ಟೆಕ್ಸ್ಚರ್ ಥರನೇ ಇದೆ. ಸೊ ಇದಕ್ಕೆ ನೀವು ಕಾಯಚೂ ಸಹ ಸೇರಿಸ್ಕೊಬೋದು. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಕಲಿಸ್ಕೊತೀನಿ. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಬ್ಯಾಟರು ರೆಡಿಯಾಗಿದೆ. ಸೊ ಸ್ನೇಹಿತರೆ, ನಾನೀಗ ಪುಟ್ಟ ಬಾಣಲೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನೀವು ಎಣ್ಣೆ ಸಹ ಹಾಕ್ಕೊಳ್ಬೋದು. ಸೊ ಇದಕ್ಕೆ ನಾನು 2 ಸೌಟಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ದಿಬ್ಬ ರೊಟ್ಟಿ ಆಗಿರೋದ್ರಿಂದ ಒಂದು 3-4 ಸೌಟು ಹಾಕ್ಕೊತಾ ಇದ್ದೀನಿ. ಸೊ ಸ್ನೇಹಿತರೆ, ಇವಾಗ ನಾನು ಸಣ್ಣ ಉರಿಲಿ ಚೆನ್ನಾಗಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ಹಿಂದ್ಗಡೆ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಇದನ್ನ ನಿಧಾನಕ್ಕೆ ಫ್ಲಿಪ್ ಮಾಡಿಕೊಂಡು ಈ ಕಡೆನ ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನ ನೋಡ್ತಾ ಇದ್ದೀರಲ್ಲ, ಸಖತ್ ಕ್ರಿಸ್ಪ್ ಆಗಿ ನೋಡಿ, ಸಖತ್ ಕ್ರಿಸ್ಪ್ ಆಗಿದೆ. ಸೊ ಇನ್ನೊಂದು ಕಡೆನೂ ಚೆನ್ನಾಗಿ ಕ್ರಿಸ್ಪ್ ಆಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಈ ದಿಬ್ಬದ ರೊಟ್ಟಿ ವಿಶೇಷ ಏನು ಅಂದರೆ, ಹೊರಗಡೆ ಲೇಯರು ಸಖತ್ ಕ್ರಿಸ್ಪ್ ಆಗಿರುತ್ತೆ, ಒಳಗಡೆ ಇಡ್ಲಿ ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಬಿಸಿ ತುಪ್ಪ ಮತ್ತು ಕೊಬ್ಬರಿ ಚಟ್ನಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಒಂಥರ ಎಪಿಕ್ ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಹಿಂದ್ಗಡೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಸ್ನೇಹಿತರೆ, ದಿಬ್ಬದ ರೊಟ್ಟಿ ಅಥವಾ ದಿಬ್ಬದ ಉತ್ತಪ್ಪ ಈಗ ರೆಡಿ ಆಗಿದೆ. ಸೊ ಸ್ನೇಹಿತರೆ, ಇದಕ್ಕೆ ಖಾರವಾಗಿರೋ ತೆಂಗಿನಕಾಯಿ ಚಟ್ನಿ ಅಥವಾ ಬಿಸಿ ತುಪ್ಪ, ಹುಣಸೆ ತೊಕ್ಕು, ಅಥವಾ ಈ ಮಲ್ನಾಡ್ ಕಡೆ ಎಲ್ಲ ಬೆಲ್ಲದ ರಸ ಅಂತ ಮಾಡ್ತಾರಲ್ಲ, ಅದ್ರ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಹೆವೆನ್ಲಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಹೊಸ ರುಚಿನ ನೀವು ಮನೇಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ನೀವು ತಿಳಿಸಿ ಅಂತ ಹೇಳ್ತಾ, ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.